ಇದರಲ್ಲಿ ಮುಂಚೆ ಎಲ್ಲ ದುಡ್ಡಿಗೆ ಬರ್ತಾಯಿದೆ ಸರ್, ಇವಾಗೆಲ್ಲ ಚಿಕ್ಕ ಮಾಡಿ ಒಂದೊಂದೇ ಅಡಿಕೆ ತೊಗೊಂಡು ಹೋಗೋ ಥರ ಮಾಡಿದ್ದೀವಿ. ರಿಜೆಕ್ಷನ್ ಆಗಲಂಗೆ ರೈತರಿಗೆ ಖರ್ಚಿನ ಪ್ರಮಾಣ ತುಂಬ ಕಮ್ಮಿ ಆಗಬೇಕು, ಖರ್ಚೇ ಬರಬಾರ್ದು ಸರ್, ಆ ಥರ ಎಲ್ಲ ಮಾಡ್ತಾ ಇದ್ದೀವಿ. ಗಂಟೆಗೆ ನೀವು 24 ಡಬ್ಬ ಹೊಡಿಬೋದು ಸರ್ ಗಂಟೆಗೆ. ರೈತರಿಗೆ ಸಿಪ್ಪೆನಲ್ಲಿ ಎಲ್ಲೂ ವೇಸ್ಟ್ ಆಗಲ್ಲ ಸರ್, ಸಿಪ್ಪೆನಲ್ಲಿ ಬಂದಂಥ ಪುಡಿನೂ ಸಹ ಒಂದೇ ಹತ್ರ ಸಿಗೋ ಥರ ಎಲ್ಲ ಮಾಡಿದ್ದೀವಿ ಸರ್. ಸುಲ್ಗಿ ಯಾವ ಥರ ಅಂದರೆ 100ಕ್ಕೆ 80-90% ರಿಸಲ್ಟ್ ಕೊಡ್ತಾ ಇದೆ ಸರ್. ಲಿಫ್ಟಿಂಗ್ ಸಹ ಮಾಡ್ಬೋದು ಇದರಲ್ಲಿ, ಆ ಥರ ಅನುಕೂಲ ಮಾಡಿಕೊಟ್ಟಿದ್ದೀವಿ ರೈತರಿಗೋಸ್ಕರ ಎಲ್ಲ ಪ್ರತಿಯೊಂದು ಮೆಟೀರಿಯಲ್ SSL ಮಾಡಿದ್ದೀವಿ ಸರ್. ನಮ್ಮ ಹೆಸರು ಪ್ರವೀಣ್ ಕುಮಾರ್ ಅಂತೇಳಿ ಸರ್, ನಾವು ಶಿವಮೊಗ್ಗದಿಂದ ಬರ್ತಾ ಇದ್ದೀವಿ. ನಮ್ಮ ಕಂಪ್ನಿ ನೇಮ್ ಬಂದ್ಬಿಟ್ಟು ಗ್ರೀನ್ ಕೇರ್ ಟೆಕ್ನಾಲಜೀಸ್ ಆ್ಯಂಡ್ ಇಂಜಿನಿಯರಿಂಗ್ಸ್ ಅಂತೇಳಿ. ನಾವು ರೈತರಿಗೋಸ್ಕರ ಅಡಿಕೆ ಮಿಷಿನ್ ಕಂಡಿಡ್ದಿದ್ದೀವಿ ಸರ್. ರೈತರಿಗೆ ತುಂಬ ಅನುಕೂಲ ಆಗಲಿ ಅಂತೇಳಿ ಸಣ್ಣದಾಗಿ ಮಿಷಿನ್ ರೆಡಿ ಮಾಡಿದ್ದೀವಿ ಸರ್. ಮತ್ತು ಒಳಗಡೆ ಎಲ್ಲ ಮಿಷಿನಲ್ಲಿ ರೈತರಿಗೋಸ್ಕರ ಎಲ್ಲ ಪ್ರತಿಯೊಂದು ಮೆಟೀರಿಯಲ್ SSL ಮಾಡಿದ್ದೀವಿ ಸರ್. SSL ಏನಕ್ಕೆ ಮಾಡಿದ್ದೀವಿ ಅಂದರೆ ಬೇಗ ಹಾಳಾಗಲ್ಲ ಸರ್ SSL ಇದ್ದರೆ. ಆಮೇಲೆ ಎಲ್ಲ ಬೇರಿಂಗು ಕೂಡ ಡಬಲ್ ಮಾಡಿದ್ದೀವಿ ರೈತರುಗಳಿಗೋಸ್ಕರ. ಸಿಂಗಲ್ ಇರೋಂಥನ್ನ ಈಗ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದ್ದೀವಿ, ವರ್ಷಕ್ಕೆ ಅಪ್ಡೇಟ್ ಮಾಡಿ ಡಬಲ್ ಬೇರಿಂಗ್ ಸಹ ಮಾಡಿದ್ದೀವಿ. ಆಮೇಲೆ ಕಪ್ಪಿನ ಸೈಜ್ ಇದೆಯಲ್ಲ, ಇದರಲ್ಲಿ ಮುಂಚೆ ಎಲ್ಲ ದುಡ್ಡಿಗೆ ಬರ್ತಾಯಿದೆ ಸರ್, ಇವಾಗೆಲ್ಲ ಚಿಕ್ಕ ಮಾಡಿ ಒಂದೊಂದೇ ಅಡಿಕೆ ತೊಗೊಂಡು ಹೋಗೋ ಥರ ಮಾಡಿದ್ದೀವಿ. ರಿಜೆಕ್ಷನ್ ಆಗಲಂಗೆ ರೈತರಿಗೆ ಸಿಪ್ಪೆನಲ್ಲಿ ಎಲ್ಲೂ ವೇಸ್ಟ್ ಆಗಲ್ಲ ಸರ್, ಸಿಪ್ಪೆನಲ್ಲಿ ಬಂದಂಥ ಪುಡಿನೂ ಸಹ ಒಂದೇ ಹತ್ರ ಸಿಗೋ ಥರ ಎಲ್ಲ ಮಾಡಿದ್ದೀವಿ. ಡಬಲ್ ವೈಬ್ರೇಟರ್ ಅಂತ ಮಾಡಿದ್ದೀವಿ ಸರ್. ಆನಂತರ ಒಳಗಡೆ ಎಲ್ಲ SS ಮೆಟೀರಿಯಲ್ ಹಾಕಿದ್ದೀವಿ. ಮುಂಚೆ ಎಲ್ಲ MS ಹಾಕ್ತಾಯಿದ್ವಿ, MS ಬೇಗ ಹೋಗ್ತಾ ಇತ್ತು. ಇವಾಗ SS ಹಾಕೋದ್ರಿಂದ ತುಂಬ ಬಾಳಿಕೆ ಬರ್ತಾಯಿದೆ ರೈತರುಗಳಿಗೆಲ್ಲ, ಎಲ್ಲೂ ವೇಸ್ಟ್ ಆಗಲ್ಲ ಸರ್. ರೈತರಿಗೋಸ್ಕರ ಅಂಡೆ ಒಲೆ ಅಂತಲೂ ಮಾಡಿದ್ದೀವಿ, ಬೇಸ್ಲಿಗೋಸ್ಕರ, ಎಲ್ಲೂ ವೇಸ್ಟ್ ಆಗಲ್ಲ. ಮತ್ತು ಅದರಲ್ಲಿ ಚೈನ್ ಪುಲಿ ಸಿಸ್ಟಮ್ ಮಾಡಿದ್ದೀವಿ. ಏನಪ್ಪ ಚೈನ್ ಪುಲಿ ಸಿಸ್ಟಮ್ ಅಂದರೆ ಲಿಫ್ಟಿಂಗ್ ಸರ್, ಕೈಯಲ್ಲೆಲ್ಲ ಏನು ಮಾಡೋಂತಿಲ್ಲ, ಮಿಷಿನಲ್ಲೇ ಆಟೋಮೆಟಿಕ್ ಮಾಡೋ ಥರ ಮಾಡಿದ್ದೀವಿ. ಆಮೇಲೆ ಗೊರಗ್ಲು ಮಿಷಿನ್ ಅಂತ ಮಾಡಿದ್ದೀವಿ ಸರ್. ಇದರಲ್ಲಿ ಏನು ಯೂಸು ಅಂದರೆ ಮಿಷಿನಲ್ಲಿ ಬಂದಂಥ ಸೆಕೆಂಡ್ಸು ಅದನ್ನು ಇದರಲ್ಲಿ ಪಾಲಿಷ್ ಮಾಡಿಕೊಡುತ್ತೆ ನಿಮಗೆ ನೀಟಾಗಿ. ಇದರಲ್ಲೂ ಸಹ ಸೆಕೆಂಡ್ಸಿ ಚೆನ್ನಾಗಿ ಸಿಗುತ್ತೆ ರಿಸಲ್ಟು. ತಳ್ಳ ಗಾಡಿ ಅಂತ ಮಾಡಿದ್ದೀವಿ ಸರ್. ರೈತರು ಸುಲಿದಂಥ ಅಡಿಕೆ ಆಗಲಿ ಏನೇ ಒಂದಾಗಲಿ ತೋಟ ಗೊಬ್ಬರ ಯೂಸ್ ಮಾಡಲಿಕ್ಕೋಸ್ಕರ ಒಂದು ಗಾಡಿ ಮಾಡಿದ್ದೀವಿ ಸರ್. ಗಾಡೀಲಿ ಏನು ಆಪ್ಷನ್ ಏನಾಯಿತು ಅಂದರೆ ಲಿಫ್ಟಿಂಗ್ ಟೈಪ್ ಮಾಡಿದ್ದೀವಿ ಸರ್. ಲಿಫ್ಟಿಂಗ್ ಸಹ ಮಾಡ್ಬೋದು ಇದರಲ್ಲಿ, ಆ ಥರ ಅನುಕೂಲ ಮಾಡಿಕೊಟ್ಟಿದ್ದೀವಿ ರೈತರಿಗೋಸ್ಕರ. ಒಳ್ಳೆ ಗೇಜ್ ಇದೆ ಸರ್, ಬಾಳಿಕೆ ಬರುತ್ತೆ ಲೈಫ್ ಲಾಂಗ್, ಆ ಥರ ಎಲ್ಲ ಮಾಡಿದ್ದೀವಿ ಸರ್ ರೈತರಿಗೆ. ಸರ್, ಈ ಒಂದು ಮಿಷಿನಲ್ಲಿ ಗಂಟೆಗೆ ಎಷ್ಟು ಅಡಿಕೆಗಳನ್ನ ಸುಲಿಬಹುದು ಸರ್? ಗಂಟೆಗೆ ನೀವು 24 ಡಬ್ಬ ಹೊಡಿಬೋದು ಸರ್ ಗಂಟೆಗೆ. ಅಂದರೆ ನಿಮಗೆ 11ರಿಂದ 12 ಕ್ವಿಂಟಲ್ ಅಡಿಕೆ ಸಿಗುತ್ತೆ ಸರ್. ಸುಲಿದಂಥ ಬೆಳೆ ನಿಮಗೆ 285 kg ಬರುತ್ತೆ 6 ಬೆಲ್ಟಲ್ಲಿ. ಸರ್, ಈ ಒಂದು ಮಿಷಿನಲ್ಲಿ ಅಡಿಕೆಯ ಸುಲಿಗೆಯಲ್ಲಿ ಯಾವ ಥರ ಬರುತ್ತೆ ಸರ್? ಸುಲಿಗೆ ಯಾವ ಥರ ಅಂದರೆ 100ಕ್ಕೆ 80-90% ರಿಸಲ್ಟ್ ಕೊಡ್ತಾ ಇದೆ ಸರ್. ಯಾವ ಥರ ಅಂದರೆ ರೈತರಿಗೆ ಖರ್ಚಿನ ಪ್ರಮಾಣ ತುಂಬ ಕಮ್ಮಿ ಆಗಬೇಕು, ಖರ್ಚೇ ಬರಬಾರ್ದು ಸರ್, ಆ ಥರ ಎಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ನಿಮಗೆ 40 ದಿನಕ್ಕೆ ಅಡಿಕೆ ಕೊಯ್ದ್ರಿ ಅಂದರೆ 100ಕ್ಕೆ 100 ರಿಸಲ್ಟ್ ಕೊಡ್ತಾ ಇದ್ದೀವಿ ಸರ್. ಆನಂತರ ನಿಮಗೆ ಎಲ್ಲೂ ವೇಸ್ಟ್ ಆಗಲ್ಲ ಸರ್, ಸಿಪ್ಪೆಗೂ ಸಹ ಪುಡಿ ಎಲ್ಲೂ ವೇಸ್ಟ್ ಆಗಲ್ಲ. ಆಮೇಲೆ ದುಂಡಲ್ಲಿ ಪುಡಿ ಹೋಗುತ್ತೆ ಸರ್, ಬೇರೆ ಮಿಷಿನಲ್ಲಿ ಹೋಲಿಕೆ ಮಾಡಿದರೆ ಪುಡಿ ಹೋಗುತ್ತೆ, ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದೀವಿ ಸರ್. ಅವಾಯ್ಡ್ ಮಾಡಿ ಎಲ್ಲ ಮಾಡಿಫೈ ಮಾಡಿ ಈ ಸಲ ಅಪ್ಡೇಟ್ ಮಾಡಿದ್ದೀವಿ ಸರ್ ಮಿಷಿನಲ್ಲೆಲ್ಲ. ಸರ್ ನಿಮಗೆ ಗ್ಯಾರಂಟಿ ವಾರಂಟಿ ಅಂದರೆ 1 ಸೀಸನ್ ಸರ್ವಿಸು ಫ್ರೀ ಇರುತ್ತೆ ಸರ್. ಏನೇ ಒಂದು ಪ್ರತಿಯೊಂದು ಮೆಟೀರಿಯಲ್ ಏನೇ ಇದಾದರೂ ನಮ್ಮ ಕಡೆಯಿಂದನೇ ಮಾಡಿಕೊಡ್ತೀವಿ. ಆನಂತರ ನಿಮಗೆ ಕಾಸ್ಟ್ ವೈಸ್ ಮಾಡ್ತೀವಿ ಸರ್ ನಾವು. ಇದ್ರ ಪ್ರೈಸ್ ಬಂದುಬಿಟ್ಟು 2,20,000 ಇದೆ ಸರ್. ನಮ್ಮ ಕಂಪ್ನಿ ನಂಬರ್ ಇರುತ್ತೆ ನಿಮ್ಮದು, ನಮ್ಮಲ್ಲಿ ಆನ್ಲೈನಲ್ಲೆಲ್ಲ ಇರುತ್ತೆ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಮೀಟ್ ಮಾಡ್ಬೋದು ಸರ್. ಆಫೀಸಿಗೆ ಬಂದೆಲ್ಲ ಮೀಟ್ ಮಾಡಿ ನೋಡ್ಬೋದು ಸರ್ ನಮ್ಮನ್ನೆಲ್ಲ ಅಲ್ಲಿ.